ರಾಯಚೂರು ಜಿಲ್ಲೆಗೆ ಏಮ್ಸ್ ಆಸ್ಪತ್ರೆ ಬೇಕೇ ಬೇಕು ಅಂತ ಮಾನವಿಯಲ್ಲಿ ಧರಣಿ ಜೋರಾಗಿದೆ. ಏಮ್ಸ್ ಹೋರಾಟ ಸಮಿತಿಯವರು ತಹಸೀಲ್ದಾರ್ ಮೂಲಕ ಪ್ರಧಾನಮಂತ್ರಿ ಅವರಿಗೆ ಈ ಬಗ್ಗೆ ಮನವಿ ಸಲ್ಲಿಸಿದ್ದಾರೆ. ಅಚ್ಚರಿಯ ವಿಷಯ ಅಂದ್ರೆ ರಾಯಚೂರಿಗೆ ಏಮ್ಸ್ ತರಬೇಕು ಅಂತ ಹೋರಾಟ ಶುರುವಾಗಿ ಬರೋಬ್ಬರಿ 1500 ದಿನಗಳು ಕಳೆದರೂ ಸರ್ಕಾರಗಳು ಮಾತ್ರ ಇನ್ನೂ ಕಣ್ಣು ಬಿಟ್ಟಿಲ್ಲ. ರಾಯಚೂರು ತುಂಬಾ ಹಿಂದುಳಿದ ಜಿಲ್ಲೆಯಾಗಿದ್ದರೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇದರ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ. ಇದಕ್ಕೆ ನಮ್ಮ ರಾಜಕಾರಣಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಹೋರಾಟದ ಸಂಚಲನಕಾರರಾದ ಎಚ್ ಶಫೀರುದ್ದೀನ್ ಪುತ್ನಾಳ್ ಅವರು ಬೇಸರ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಭಾಗದ ಶಾಸಕರು ಮತ್ತು ಸಂಸದರು, ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಬರಬೇಕು, ಆಗಲಾದರೂ ಸರ್ಕಾರಕ್ಕೆ ಬುದ್ಧಿ ಬರುತ್ತೆ ಅಂತ ಶಫೀರುದ್ದೀನ್ ಒತ್ತಾಯಿಸಿದ್ದಾರೆ. ಒಟ್ಟಿನಲ್ಲಿ ಇದು ರಾಯಚೂರು ಜನರ ಹಕ್ಕಾಗಿದ್ದು ಏಮ್ಸ್ ಸಿಗುವವರೆಗೂ ಹೋರಾಟ ನಿಲ್ಲುವ ಲಕ್ಷಣ ಕಾಣುತ್ತಿಲ್ಲ. ಬಂಧುಗಳೇ, ಇವತ್ತು ರಾಯಚೂರಿನಲ್ಲಿ ಏಮ್ಸ್ ಸಂಸ್ಥೆ ಸ್ಥಾಪನೆ ಮಾಡಬೇಕಂತೇಳಿ ಒತ್ತಾಯಿಸಿ ರಾಯಚೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಮುಂಭಾಗದಲ್ಲಿ ಏನಿವತ್ತು ಪ್ರತಿಭಟನೆ ನಡೀತಾ ಇದೆ. ಇವತ್ತಿಗೆ ಅದು 1500 ದಿನಗಳಿಗೆ ಇವತ್ತು ಕಾಲಿಟ್ಟಿದೆ. ಅಂದ್ರೆ ಸುಮಾರು 4 ವರ್ಷಗಳು ಏನಪ್ಪ ಅಂದಿಗಿನ ಇವತ್ತು ಸತತ ಹೋರಾಟ ಏನಪ್ಪ ಅಂದಿಗಿನ ಇವತ್ತು ರಾಯಚೂರು ನಗರದಲ್ಲಿ ನಡೀತಾ ಇದೆ. ಇದು ಒಂದು ಇಡೀ ನಮ್ಮ ರಾಜ್ಯದಲ್ಲಿಯೇ ನಡೆದಿರ್ತಕ್ಕಂಥ ಒಂದು ಐತಿಹಾಸಿಕ ಹೋರಾಟ ಅಂತೇಳಿ ನಾನು ಈ ಒಂದು ಹೋರಾಟವನ್ನೇನಪ್ಪಂಗಿನ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಯಾಕಂತ ಹೇಳಿದ್ರೆ ಇಷ್ಟು ದೀರ್ಘಾವಧಿಯ ಒಂದು ಹೋರಾಟ, ದೀರ್ಘಕಾಲದ ಹೋರಾಟ, ಸುಮಾರು 4 ವರ್ಷಗಳ ಕಾಲ ನಮಗೆ ಒಂದು ಸರಿಯಾದತಕ್ಕಂಥ ಆರೋಗ್ಯ ಸೇವೆ ಬೇಕಂತೇಳಿ ಇವತ್ತು ನಾವೇನು ಹೋರಾಟ ಮಾಡ್ತಿದ್ದೀವಿ, ಇದು ನಮ್ಮ ರಾಯಚೂರು ಜಿಲ್ಲೆಯ ದುರ್ದೈವ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ಇವತ್ತು 4 ವರ್ಷಗಳಿಂದ ಸತತ 10 ಹಲವು ಬಗೆಯ ಹಂತದ ಹೋರಾಟಗಳನ್ನೇನಪ್ಪಂಗಿನ ಇವತ್ತು ಏಮ್ಸ್ ಹೋರಾಟ ಸಂಸ್ಥೆ ನೇತೃತ್ವದಲ್ಲಿ ಸನ್ಮಾನ್ಯ ಬಸವರಾಜ ಕಳಸ ಇವರ ನೇತೃತ್ವದಲ್ಲಿ ಇವತ್ತು ಹೋರಾಟ ನಡೆದು ಇಡೀ ರಾಯಚೂರು ಜಿಲ್ಲೆಯಾದ್ಯಂತ ಮತ್ತು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಸಹ ಇವತ್ತು ಹೋರಾಟ ನಡೆದಿರ್ತಕ್ಕಂಥದ್ದು, ಬಂದ್ ನಡೆದಿರ್ತಕ್ಕಂಥದ್ದು. ಇಷ್ಟೇ ಅಲ್ಲ, ಮತ್ತು ನವದೆಹಲಿಯವರೆಗೂ ಸಹ ಈ ಒಂದು ಹೋರಾಟ ಏನಪ್ಪ ಇವತ್ತು ಮುಟ್ಟಿರ್ತಕ್ಕಂಥದ್ದು. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಏನಪ್ಪ ಅಂದಿಗಿನ ಒಂದು ಬೃಹತ್ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಏನಪ್ಪ ಅಂದಿಗಿನ ರಾಯಚೂರಿನಲ್ಲಿ ಈ ಒಂದು ಏಮ್ಸ್ ಸಂಸ್ಥೆ ಸ್ಥಾಪನೆ ಮಾಡತಕ್ಕಂಥ ಅವಶ್ಯಕತೆಯನ್ನೇನಪ್ಪ ಅಂದಿಗಿನ ಇವತ್ತು ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಏನಪ್ಪ ಅಂದಿಗಿನ ಮಾಡಿರ್ತಕ್ಕಂಥದ್ದು. ಆದಾಗ್ಯೂ ಸಹ ಇವತ್ತಿನವರೆಗೂ ಸಹ ಏನಪ್ಪ ಅಂದಿಗಿನ ಇವತ್ತು ಏಮ್ಸ್ ಸಂಸ್ಥೆ ಸ್ಥಾಪನೆಗೆ ಯಾವುದೇ ಸರ್ಕಾರದ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯಾವುದೇ ಒಂದು ಮುತುವರ್ಜಿ ಏನಪ್ಪ ಅಂದಿಗಿನ ವಹಿಸದೇ ಇರತಕ್ಕಂಥದ್ದು ಖಂಡನೀಯ ಅಂತೇಳಿ ನಾನು ಇವತ್ತು ಮಾನವಿ ಏಮ್ಸ್ ಸಂಸ್ಥೆ ವತಿಯಿಂದ ಉಗ್ರವಾಗಿ ಏನಪ್ಪ ಅಂದಿಗಿನ ಈ ಒಂದು 2 ಸರ್ಕಾರಗಳ ನೀತಿಯನ್ನೇನಪ್ಪ ಅಂದಿಗಿನ ಖಂಡಿಸ್ತೇನೆ. ಇವತ್ತು ರಾಯಚೂರು ಜಿಲ್ಲೆಯನ್ನೇನಪ್ಪ ಅಂದಿಗಿನ ಇವತ್ತು ಇಡೀ ದೇಶದಲ್ಲಿಯೇ ರಾಯಚೂರು ಜಿಲ್ಲೆ ಅಪೌಷ್ಟಿಕತೆಯಿಂದ ಏನಪ್ಪ ಅಂದಿಗಿನ ಬಳಲಿ ಇವತ್ತು ಸಾವು ನೋವುಗಳು ಸಂಭವಿಸಿರ್ತಕ್ಕಂಥದ್ದೇನಪ್ಪ ಅಂದಿಗಿನ ಇವತ್ತು ದಾಖಲೆಯಾಗಿದೆ. ಅದೇ ರೀತಿ